ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಜಗತ್ತಿನ ಕಿಂಗ್, ರನ್ ಮಷೀನ್ ವಿರಾಟ್ ಕೊಹ್ಲಿ ಬಗ್ಗೆ ನಿಮಗೆಲ್ಲ ಗೊತ್ತು. ಮೈದಾನದಲ್ಲಿ ಅವರು ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೈಯೋದನ್ನ ನೋಡಿದ್ದೀರಾ. ಆದ್ರೆ ಈಗ ಕೊಹ್ಲಿ ಮೈದಾನದ ಹೊರಗೂ ದೊಡ್ಡ ಆಟ ಶುರು ಮಾಡಿದ್ದಾರೆ. ಹೌದು, ಈಗಿನ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ವಿರಾಟ್ ಕೊಹ್ಲಿ ಸುಮಾರು 300 ಕೋಟಿ ರೂಪಾಯಿಗಳ ಬ್ರಾಂಡ್ ಒಪ್ಪಂದವೊಂದನ್ನ ತಿರಸ್ಕರಿಸಿ ಬರೋಬ್ಬರಿ 400 ಕೋಟಿ ರೂಪಾಯಿಗಳ ಬ್ಯುಸಿನೆಸ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ಸುದ್ದಿ ಈಗ ಎಲ್ಲೆಡೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಕ್ರಿಕೆಟ್ ಜಗತ್ತಿನ ಕಿರೀಟವಿಲ್ಲದ ಚಕ್ರವರ್ತಿ ಮೈದಾನದ ಹೊರಗೂ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಕ್ರಿಕೆಟಿಗರು ಕ್ರಿಕೆಟ್ನಿಂದ ನಿವೃತ್ತಿಯಾದ ಮೇಲೆ ಬ್ಯುಸಿನೆಸ್ನಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿಯುತ್ತಾರೆ. ಆದ್ರೆ ಕೊಹ್ಲಿ ತಮ್ಮ ವೃತ್ತಿಜೀವನದ ಉತ್ತುಂಗದಲ್ಲಿದ್ದಾಗಲೇ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಅವರು ಯಾವುದರಲ್ಲಿ ಹೂಡಿಕೆ ಮಾಡಿದ್ದಾರೆ? ಯಾಕೆ ಈ ನಿರ್ಧಾರ ತೆಗೆದುಕೊಂಡರು? ಇದರ ಹಿಂದಿನ ಮಾಸ್ಟರ್ ಪ್ಲಾನ್ ಏನು? ಮೂಲಗಳ ಪ್ರಕಾರ ಕೊಹ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ಪರಿಸರ ಸ್ನೇಹಿ ಮತ್ತು ಭವಿಷ್ಯದ ಬ್ಯುಸಿನೆಸ್ಗಳತ್ತ ಚಿತ್ತ ಹರಿಸಿದ್ದಾರೆ ಎನ್ನಲಾಗಿದೆ. 300 ಕೋಟಿ ರೂಪಾಯಿಗಳ ಬ್ರಾಂಡ್ ಒಪ್ಪಂದವನ್ನ ಕೈಬಿಟ್ಟು 400 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡೋದು ಸಾಮಾನ್ಯ ವಿಷಯವಲ್ಲ. ಇದು ಕೊಹ್ಲಿ ಕೇವಲ ಒಂದು ಕ್ರಿಕೆಟರ್ ಮಾತ್ರವಲ್ಲ, ಒಬ್ಬ ದೂರದೃಷ್ಟಿಯ ಉದ್ಯಮಿ ಅನ್ನೋದನ್ನ ತೋರಿಸುತ್ತೆ. ಅವರು ಫಿಟ್ನೆಸ್, ಫ್ಯಾಷನ್ ಮತ್ತು ಈ ಸ್ಪೋರ್ಟ್ಸ್ನಂತಹ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ಕ್ಷೇತ್ರಗಳು ಈಗಿನ ಯುವ ಪೀಳಿಗೆಯಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿವೆ. ಇದು ಕೇವಲ ಹಣಕ್ಕಾಗಿ ಮಾಡಿದ ಹೂಡಿಕೆಯಲ್ಲ, ಬದಲಾಗಿ ತಮ್ಮ ಬ್ರಾಂಡ್ ಇಮೇಜ್ ಮತ್ತು ಭವಿಷ್ಯದ ಪೀಳಿಗೆಗೆ ಉತ್ತಮ ಕೊಡುಗೆ ನೀಡುವ ಉದ್ದೇಶವೂ ಇದರ ಹಿಂದೆ ಇದೆ. ವಿರಾಟ್ ಕೊಹ್ಲಿಯ ಈ ದಿಟ್ಟ ನಿರ್ಧಾರ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಿದೆ. ಮೈದಾನದಲ್ಲಿ ರನ್ ಗಳಿಸೋದು ಮಾತ್ರವಲ್ಲ, ಬ್ಯುಸಿನೆಸ್ ಜಗತ್ತಿನಲ್ಲಿ ಹೇಗೆ ಒಂದು ಸಾಮ್ರಾಜ್ಯ ಕಟ್ಟಬಹುದು ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಕಿಂಗ್ ಕೊಹ್ಲಿಯ ಈ ಹೊಸ ಇನ್ನಿಂಗ್ಸ್ ಕುರಿತು ನಿಮ್ಮ ಅನಿಸಿಕೆಗಳೇನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಆಸಕ್ತಿಕರ ಸುದ್ದಿಯೊಂದಿಗೆ.